ರೋಟರಿ ಶಿವಮೊಗ್ಗ ಪೂರ್ವದ 2026 ಮತ್ತು 27ನೇ ಸಾಲಿನ ನೂತನ ಪದಾಧಿಕಾರಿಗಳ ಸಮಾರಂಭ ಸಾಗರ ರಸ್ತೆಯಲ್ಲಿನ ಶಿವಮೊಗ್ಗ ಅರೆಕನಾಟ್ ಮರ್ಚೆಂಟ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಜರುಗಿತು. ಅಧ್ಯಕ್ಷರಾಗಿ ಡಿಕೆ ಶೇಷಗಿರಿ, ಕಾರ್ಯದರ್ಶಿಯಾಗಿ ಮನೋಹರ್ ಆರ್, ಉಪಾಧ್ಯಕ್ಷರಾಗಿ ವಿಜಯ್ ಕುಮಾರ್ ಜಿ ಅಧಿಕಾರ ಸ್ವೀಕರಿಸಿದರು. ಅವರಿಗೆ ಚುನಾಯಿತ ಜಿಲ್ಲಾ ಗವರ್ನರ್ ವಸಂತ್ ಹೋಬಳಿದಾರ್ ಪದಗ್ರಹಣಾಧಿಕಾರಿಗಳಾಗಿ ಪ್ರಮಾಣ ವಚನ ಬೋಧಿಸಿದರು. ಇನ್ನು ಹಿಂದಿನ ಅಧ್ಯಕ್ಷರಾದ ಡಿ ಕಿಶೋರ್ ಕುಮಾರ್, ಕಾರ್ಯದರ್ಶಿಯಾದ ಧನಂಜಯ್ ಬಿಆರ್ ಅಧಿಕಾರ ಹಸ್ತಾಂತರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ವಸಂತ್ ಹೋಬಳಿದಾರ್, ರೋಟರಿ ಅಂದ್ರೆ ಬೆಳಕು, ಇದು ಕೇವಲ ಶ್ರೀಮಂತರ ಸಂಸ್ಥೆ ಅಲ್ಲ. ಈ ಅಪವಾದ ಈಗ ಹೋಗಿದೆ. ಇಲ್ಲಿರುವ ಸದಸ್ಯರು ಹೃದಯ ಶ್ರೀಮಂತಿಕೆ ಹೊಂದಿದ್ದಾರೆ. ಒಳ್ಳೆಯ ಕೆಲಸ ಮಾಡಿ ಸೇವೆಯನ್ನ ಅಪ್ಪಿಕೊಳ್ಳಿ, ಯುವಕರಿಗೆ ಮಾರ್ಗದರ್ಶನ ಮಾಡಿ ನಾಯಕತ್ವ ಕಲಿಸಿ, ಮತ್ತಷ್ಟು ಸಮಾಜ ಸೇವೆ ಮಾಡಿ ಎಂದು ಕರೆ ನೀಡಿದರು. ಇನ್ನು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಡಿಕೆ ಶೇಷಗಿರಿ, ರೋಟರಿ ಸೇವೆಗೆ ಹೆಸರು ಮಾಡಿದೆ. ನನ್ನ ಅವಧಿಯಲ್ಲಿ ಸಾಕಷ್ಟು ಕೆಲಸ ಮಾಡುವ ಹಂಬಲ ಇದೆ. ಸ್ವಚ್ಛತೆ, ಪರಿಸರ, ಆರೋಗ್ಯ, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವೆ. ಇನ್ನು ಶಾಶ್ವತ ಕಾರ್ಯಕ್ರಮಗಳನ್ನ ಕೂಡ ಮಾಡುವ ಯೋಜನೆಗಳಿದ್ದು, ನನ್ನ ಹೊಸ ತಂಡದೊಂದಿಗೆ ಪ್ರಾಮಾಣಿಕವಾಗಿ ಸಮಾಜಮುಖಿಯಾಗಿ ಸೇವೆ ಮಾಡುವೆ. ಇದು ಸೇವೆಯ ಹಬ್ಬ ಆಗಿದೆ ಎಂದು ಹೇಳಿದರು. ಕ್ಲಬ್ನ ಎಲ್ಲ ಸದಸ್ಯರಿಗೂ, ವಿಶೇಷವಾಗಿ ರೋಟರಿಯನ್ ಮಂಜುನಾಥ್ ರಾವ್ ಕದಂ, ಸತೀಶ್ ಚಂದ್ರ, ಕಿಶೋರ್ ಕುಮಾರ್, ವಸಂತ್ ಹೋಬಳಿದಾರ್ ಅವರುಗಳಿಗೆ, ಈ ಸಂಸ್ಥೆಗೆ ನನ್ನನ್ನು ಕರೆತಂದ ಸತೀಶ್ ಚಂದ್ರ ಅವರಿಗೂ ಹಾಗೂ ಅವಕಾಶ ಬಿಟ್ಟುಕೊಟ್ಟ ಡಾಕ್ಟರ್ ರವಿಕಿರಣ್ ರವರಿಗೂ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನನ್ನನ್ನು ಈ ಹಂತಕ್ಕೆ ಬೆಳೆಸಿದ ಹಿರಿಯ ರೋಟರಿಯನ್ಗಳ ಮಾರ್ಗದರ್ಶನ, ಸ್ನೇಹಿತರು ಮತ್ತು ನನ್ನ ಕುಟುಂಬದ ಸದಸ್ಯರಿಗೆ ಹಾಗೂ ನನ್ನ ಮಾತೃ ಜಯ ವೇದಿಕೆ ಮೇಲೆ ಬರಬೇಕು ಅನ್ನೋ ಹೆಸರನ್ನ ಕರೆದ ಹಾಗೆ ಕಿಶೋರ್ ಕುಮಾರ್ ಅವರು ವೇದಿಕೆ ಮೇಲೆ ಇದ್ದಾರೆ. ಶಶಿಕಾಂತ್ ನಾಡಿಗ್ ಅವರು, ಪಲ್ಸ್ ಪೋಲಿಯೋ ರೋಟೇರಿಯನ್ ಡಾಕ್ಟರ್ ರವಿಕಿರಣ್ HK, ಮಹಾದೇವ ಸ್ವಾಮಿ, ಚೇರ್ಮನ್ ಟ್ರಾಫಿಕ್ ಪ್ರಾಜೆಕ್ಟ್ಸ್, ಚೇರ್ಮನ್ ಹೆಲ್ತ್ ಪ್ರಾಜೆಕ್ಟ್ಸ್, ರೋಟೇರಿ ಮೆಂಬರ್ ಆಗಿದ್ದೀನಿ. 50 ವರ್ಷ ರೋಟ್ರಿಗೆ ನಿರಂತರವಾಗಿ ಸಾಧನೆ ಮಾಡಿದ್ರೆ ಅದು ಆಲ್ಮೋಸ್ಟ್ ನನಗೆ ಅನ್ಸೋದಂಗೆ ಒಬ್ಬ ಮೇಜರ್ ಡೋನರ್ ಸಮಾನನೇ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಆ 50 ವರ್ಷ ಅವರ ಸಮಯ, ಮನಸ್ಸು ರೋಟ್ರಿ ಕೊಡಬೇಕು. ಭಾರ್ಗವಿ ನಾಗರಾಜ್ ಶಿವಮೊಗ್ಗಕ್ಕೆ ಒಂದು ಹೆಮ್ಮೆ. ನಾನು ಭಾಳ ಜನ ಕೇಳಿದ್ದೀನಿ, ಭದ್ರಾವತಿಯಿಂದ ಬಂದುಬಿಟ್ಟು ಭಾರ್ಗವಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತೀವಿ ನಾವು ಅಂತ. ಇವತ್ತಲ್ಲ, 25 ವರ್ಷದಿಂದ ಹೇಳಿದ್ದಾರೆ. ಗವರ್ನರ್ ಬಿಡುಗಡೆ ಮಾಡಿದಂಥ ಒಂದು ಈ ಬುಲೆಟಿನ್ನಲ್ಲಿ ನಮ್ಮ ಅಧ್ಯಕ್ಷರು ಒಂದು ಅದ್ಭುತವಾದವನ್ನು ಸಾಲು ಬರ್ತಾರೆ. ಹವ್ಯಾಸವನ್ನು ಬದಲಾಯಿಸು, ಹಣೆ ಬರಹ ಬದಲಾದೀತು. ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತಾರೆ, ಹಲವಾರು ಜನ್ಮಗಳಲ್ಲಿ, ಬೇರೆ ಬೇರೆ ಜನ್ಮಗಳಲ್ಲಿ ಪುಣ್ಯ ಮಾಡಿದ ಮೇಲೆ ಮಾತ್ರ ನಮಗೆ ಮನುಷ್ಯನ ಜನ್ಮ ಬರೋಕ್ಕೆ ಸಾಧ್ಯ ಇದೆ. ಮನುಷ್ಯ ಜನ್ಮ ಬಂದ ಮೇಲೆ ಮತ್ತೆ ಜನ್ಮ ಬೇಡ, ನನಗೆ ಸಾಕ್ಷಾತ್ಕಾರ ಬರಬೇಕು, ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಬೇಕು. ನಮ್ಮ ಶಕ್ತಿಯ ಅನುಸಾರವಾಗಿ ಸಮಾಜದಲ್ಲಿ ನಾವೇನಾದ್ರು ಕೆಲಸ ಮಾಡ್ಬೋದು. ಆದರೆ ಒಟ್ಟಾಗಿ ಕೆಲಸ ಮಾಡಿದಾಗ ಬಹುಶಃ ನಾವು ಇನ್ನೂ ಉತ್ತಮವಾದ ಕೆಲಸಗಳನ್ನು ಮಾಡ್ಬೋದು ಅಂತ ನಾನು ಭಾವಿಸ್ತೇನೆ. ಅಂಥ ಉತ್ತಮವಾದ ಕೆಲಸ ಮಾಡಲಿಕ್ಕೆ ನಾವು ಸರಿಯಾದ ಸಂಸ್ಥೆಯನ್ನು ಆರಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಹವ್ಯಾಸ ದಿನಗಳಲ್ಲಿ ಒಂದಾಗಿದೆ. ಇದು ಗೌರವದ ಕಿರೀಟವಲ್ಲ.